ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ ಟಿಪ್ಪನ್ನೇ ಹೇಳ್ತಾ ಇದ್ದೀನಿ. ಸುಮಾರು ದಿವಸ ಆಯಿತು ವಿಡಿಯೋಸ್ನೇ ಹಾಕಿ 10 ಡೇಸ್ ಆಗ್ತಾ ಬಂತು. ಅದಕ್ಕೊಂದು ದೊಡ್ಡ ರೀಸನ್ ಇದೆ. ನಾನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾಕೆ ಏನಕ್ಕೆ ವಿಡಿಯೋ ಸರಿಯಾಗಿ ಬರ್ತಾ ಇಲ್ಲ ಅಂತ. ಅದು ನೀವೇ ಒಪ್ಕೋತಿರೋ ಕರೆಕ್ಟ್ ಈ ಥರ ರೀಸನ್ಗೆ ಅಲ್ವಾ ಅಂತ. ತುಂಬ ಜನ ನನಗೆ ಹೇಳ್ಬಿಟ್ಟಿದ್ದೀರಾ, ತುಂಬ ಡಿಸ್ಟೆನ್ಸ್ ಆಗ್ತಾ ಇದೆ, ನಿಮ್ಮಿಂದ ದೂರ ಉಳ್ಕೊಳ್ಳಂಗೆ ಆಗ್ತಿದೆ, ದೂರ ಇರಂಗೆ ಆಗ್ತಾ ಇದೆ, ವಿಡಿಯೋಸ್ ಬರ್ತಾನೆ ಇಲ್ಲ, ನೀವು ವಿಡಿಯೋಸ್ನೇ ಸರಿಯಾಗಿ ಹಾಕ್ತಾ ಇಲ್ಲ, ಹಾಕಿ ನೀಟಾಗಿ ವಿಡಿಯೋಸ್ ಅಂತ ಹಾಕ್ತೀನಿ. ವಿಡಿಯೋಸ್ ಇದೆ, ಅದನ್ನು ಅಪ್ಲೋಡ್ ಮಾಡೋಕ್ಕೆ ನನಗೆ ಸರಿಯಾದಂಥ ಒಂದು ಹೇಳ್ತೀನಿ ವಿಷಯ ಅದೇನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ರೆಗ್ಯುಲರಾಗಿ ವಿಡಿಯೋ ನೋಡೋರಿಗೆ ಇದು ತುಂಬ ಮಿಸ್ ಮಾಡ್ಕೊಳ್ತೀರಲ್ಲ, ವಿಡಿಯೋಸ್ ಆಗಲಿ ವ್ಲಾಗ್ಸ್ ಆಗಲಿ ಇಲ್ಲ ಕೆಲವೊಂದು ಮನಿ ಸೇವಿಂಗ್ ಟಿಪ್ಸ್ ಆಗಲಿ. ಸೊ ಹಂಗಾಗಿ ಇವತ್ತು ಬಂದು ಒಂದು ಸ್ವಲ್ಪ ಟೈಮ್ ಸಿಕ್ತು, ಫ್ರೀ ಆದ, ಹಾಗಾಗಿ ವಿಡಿಯೋನ ಹಾಕ್ತಾಯಿದ್ದೀನಿ. ಮನಿ ಸೇವಿಂಗ್ ಟಿಪ್ಸ್ ಅಂತ ಬಂದಾಗ ನಾನು ತುಂಬ ವಿಡಿಯೋಸ್ನ ಹಾಕಿದ್ದೀನಿ. ಆಲ್ಮೋಸ್ಟ್ ಒಂದು 50-60 ಮೇಲೇ ಇರ್ಬೋದು ಅನ್ಸುತ್ತೆ, ಕೌಂಟ್ ಮಾಡಿಲ್ಲ, ಸಾರಿ ನಾನು ತಪ್ಪಾಗಿ ಹೇಳಿದರೆ. ಯಾಕಂದರೆ ಸುಮಾರು ವಿಡಿಯೋಸಲ್ಲಿ ನಾನು ಮನಿ ಸೇವಿಂಗಿಗೆ ಜಾಸ್ತಿ ಟಿಪ್ಸ್ ಹೇಳಿದ್ದೀನಿ. ಇವತ್ತಿನ ವಿಡಿಯೋದಲ್ಲೂ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ, ಒಳ್ಳೆ ರೀತಿಯಾಗಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ರೀತಿಯಾಗಿ ಹೇಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಇದು ಇನ್ಸ್ಪೈರ್ ಆಗಿರುತ್ತೆ, ಮೋಟಿವೇಟ್ ಆಗಿರುತ್ತೆ ಮನಿ ಸೇವ್ ಮಾಡೋದಕ್ಕೆ. ದುಡ್ಡೇ ಇಲ್ಲ ಅಂದ್ರೂ ಕೂಡಿಡ್ಬೇಕಪ್ಪ, ಹೇಗಾದರೂ ಮಾಡಿ ಅನ್ನೋದು ನಿಮಗೆ ಪರಿಜ್ಞಾನ ನಮಗೆ ಬರೋ ಥರ ಇರುವಂಥ ವಿಷಯಗಳು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬಂದು ಮನಿ ಸೇವ್ ಮಾಡೋಕ್ಕೂ ಮುಂಚೆ ಫಸ್ಟು ಖರ್ಚನ್ನು ಉಳಿಸಿ. ಯಾಕಂದರೆ ಆಲ್ಮೋಸ್ಟ್ ಖರ್ಚು ಉಳಿಸಿದ್ರೇ ನಿಮಗೆ ಮನಿ ಸೇವ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗುತ್ತೆ. ಈಗ ಉದಾಹರಣೆಗೆ ಬಂದು ನೀವು ಏನೋ ಒಂದು ಬೈ ಮಾಡ್ತೀರಾ, ಏನೋ ಒಂದು ತೊಗೊತೀರಾ, ಏನೋ ಒಂದು ಕಾರ್ಟಿಗೆ ಹಾಕ್ತೀರಾ. ಈಗೆಲ್ಲ ಆನ್ಲೈನ್ ಶಾಪಿಂಗ್ ಆಗಿರೋದ್ರಿಂದ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಸೊ ಏನೋ ಒಂದು ಕಾರ್ಟಿಗೆ ಹಾಕ್ತೀರಾ, ಏನೋ ಒಂದು ನಾನು ತೊಗೋಬೇಕು ಅನ್ನೋ ಥರ ಸೇವ್ ಮಾಡಿಟ್ಟಿರ್ತೀರ, ನಿಮ್ಮೊಂದು ಬಕೆಟ್ ಲಿಸ್ಟಲ್ಲಿ ಅವೆಲ್ಲ ಇರುತ್ತೆ. ಸೊ ಆಲ್ಮೋಸ್ಟ್ ಅದನ್ನು ತಗೊಳ್ಳೋದಕ್ಕೂ ಮುಂಚೆ ಇದು ನನಗೆ ಮುಖ್ಯನಾ, ಇದು ನಾನು ತೊಗೊಂಡ್ರೆ ಇದು ನನಗೆ ಬೆನಿಫಿಟ್ ಇದೆಯಾ, ಇದರಿಂದ ನಾನು ತುಂಬ ದಿವಸ ಖುಷಿಯಾಗಿ ಇದನ್ನು ಯೂಸ್ ಮಾಡ್ತೀನಾ, ಇಲ್ಲ ಆತ್ರಕ್ಕೆ ತಗೋತಾ ಇದ್ದೀನಾ, ಇಲ್ಲ ಇನ್ನೊಬ್ಬರನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿ ತಗೋತಾ ಇದ್ದೀನಾ, ಇಲ್ಲ ನಾನು ಇದು ತಗೊಳ್ಳೋದ್ರಿಂದ ನನಗೆ ನಿಜವಾಗ್ಲೂ ಖುಷಿ ಸಿಗುತ್ತಾ, ಇದು ನನಗೆ ಯೂಸ್ಫುಲ್ ಆಗುತ್ತಾ, ಇದನ್ನು ಯೋಚನೆ ಮಾಡಿ. ಇನ್ನೊಬ್ಬರನ್ನ ನೋಡಿ ತಗೊಳ್ಳೋದು ಬೇರೆ, ಇನ್ನೊಬ್ರು ತೊಗೊತಾ ಇದ್ದಾರಲ್ಲ ನಾನು ತೊಗೊಂಡು ಹಾಕೊಂಡ್ಬಿಡ್ಬೇಕಪ್ಪ ಅಂದ್ಕೊಳ್ಳೋದು ಬೇರೆ, ಇಲ್ಲ ಅಂದರೆ ಇಲ್ಲ ಇದು ನನಗೆ ತುಂಬ ನೆಸೆಸಿಟಿ ಇದೆ, ಇದು ನನಗೆ ಬೇಕೇ ಬೇಕು ಅಂದ್ಕೊಳ್ಳೋದು ಬೇರೆ, ಇನ್ನೊಂದು ದುಡ್ಡಿದೆ ತೆಗೆದು ಪಕ್ಕಕ್ಕೆ ಹಾಕೋಣ ಯಾವತ್ತಾದರೂ ಹಾಕೋಬೋದು ಅನ್ನೋದು ಬೇರೆ. ಇನ್ನೊಂದು ಬಂದು ಏನೋ ಒಂದು ಹುಚ್ಚುತನ, ಸ್ಟ್ರೆಸ್ಸಲ್ಲೂ ಕೂಡ ಕೆಲವರು ಶಾಪಿಂಗ್ ಮಾಡ್ತಾರೆ, ಸ್ಟ್ರೆಸ್ ಈಟಿಂಗ್ ಅನ್ನೋ ಥರ ಸ್ಟ್ರೆಸ್ ಶಾಪಿಂಗ್ ಕೂಡ ಇದೆ. ಸೊ ಈ ರೀತಿ ಮೂವ್ ಆನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ದುಡ್ಡು ಬಂದು ವೇಸ್ಟ್ ಆಗುತ್ತೆ. ನೀವು ಯೂಸ್ ಮಾಡುವಂತಹ ಒಂದು ವಸ್ತು ತಗೊಳ್ಳೋವಂಥ ವಸ್ತು ಯೂಸ್ ಮಾಡ್ತಿರಲ್ಲ, ಅದು ನಿಮಗೆ ಒಳ್ಳೆ ರೀತಿಯಾಗಿ ಯೂಸ್ ಆಗಬೇಕು. ಈಗ ಒಂದು ಒಳ್ಳೆ ರೀತಿಯಾಗಿ ಏನೋ ಒಂದು ಮೊಬೈಲ್ ತೊಗೋತೀರ ಅಂದರೆ ಅದು ನಿಮ್ಗೆ ಯೂಸ್ ಆಗುತ್ತೆ. ಮೊಬೈಲ್ ಇಟ್ಕೊಂಡು ಮೊಬೈಲ್ ತೊಗೊಂಡ್ರೆ ಅಂದರೆ ಒಳ್ಳೆ ಕಂಡೀಷನಲ್ಲಿರೋ ಮೊಬೈಲ್ನ ಇಟ್ಕೊಂಡು ಇನ್ನೊಂದು ಮೊಬೈಲ್ ತೊಗೊಂಡ್ರೆ ಅದು ವೇಸ್ಟ್ ಖರ್ಚು. ಈಗ ಒಳ್ಳೆ ಸ್ಯಾರೀಸ್ ತುಂಬ ಇದೆ, ಒಂದು 100 ಸ್ಯಾರಿ ಇದೆ, ಒಳ್ಳೊಳ್ಳೆ ಸ್ಯಾರೀಸ್ ಇದೆ ಅಂದರೆ ಸೈಲೆಂಟಾಗಿರಬೇಕು. ಜಾಸ್ತಿ ಸೀರೆಗಳನ್ನ ತೊಗೊಂಡ್ರೆ ಅದು ಖಂಡಿತವಾಗ್ಲೂ ನೀವು ಒಂದು ಕಡೆ ಇಟ್ಬಿಡ್ತೀರಾ, ಅದು ಖಂಡಿತವಾಗ್ಲೂ ಯೂಸ್ ಆಗೋಲ್ಲ. ಅದು ತಪ್ಪು ನಾನು ಮಾಡಿದ್ದೀನಿ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಲಿ, ಓನ್ ಎಕ್ಸಾಂಪಲ್ ಆಗಲಿ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ತುಂಬ ಸೀರೆ ತೊಗೊಂಡು ತುಂಬ ದುಡ್ಡು ವೇಸ್ಟ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ಈ ಫ್ಲಿಪ್ಕಾರ್ಟ್ ಅವೆಲ್ಲ ಬಂದಾಗಂತೂ ಹುಚ್ಚು. ದಿನ ಎಲ್ಲ ಫ್ರೀ ಇದ್ದಾಗೆಲ್ಲ ಅದನ್ನೇ ನೋಡಿ ಕಾರ್ಟಿಗೆ ಹಾಕಿ ಅದಕ್ಕೆ ಅಂತಲೇ ದುಡ್ಡು ಕೂಡಿಟ್ಟು ನಾನು ವೇಸ್ಟ್ ಖರ್ಚು ಮಾಡಿದ್ದೀನಿ. ಸೊ ಹಾಗಾಗಿ ಕೂಡಿಡೋದು ವೇಸ್ಟ್ ಖರ್ಚಿಗೆ ಅಂತ ನಾನು ಮಾಡಿದ್ದೀನಿ. ಸೊ ಹಾಗಾಗಿ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನೀವೇನೇ ಬೈ ಮಾಡೋಂಗಿದ್ರು ಸ್ಮಾರ್ಟ್ ಬೈಯಿಂಗ್, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಇದನ್ನು ತೊಗೊತಾ ಇದ್ದೀನಿ, ಇದು ನನಗೆ ಬೇಕಾ, ಇದು ನನಗೆ ಯೂಸ್ ಆಗುತ್ತಾ, ನನಗೆ ಇದರಲ್ಲಿ ಖುಷಿಯಾಗಿರ್ತೀನ. ಸೊ ಇದನ್ನು ಯೋಚನೆ ಮಾಡಿ. ಇದು ನಿಮ್ಗೆ ಖುಷಿಯಾಗಿರ್ತೀರಾ, ನಿಮ್ಗೆ ನೆಸೆಸಿಟಿ ಇದೆ, ನಿಮ್ಗೆ ಏನೋ ಅದು ತುಂಬ ಇಂಪಾರ್ಟೆಂಟ್ ಅಂದರೆ ಮಾತ್ರ ಅದನ್ನು ಬೈ ಮಾಡಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗ್ಬಿಡಿ. ಇನ್ನೊಬ್ಬರಿಂದ ಇನ್ಫ್ಲೂಯೆನ್ಸ್ ಆಗಿನೋ, ಇನ್ನೊಬ್ರು ಹಾಕ್ಕೊಂಡಿರೋದು ನೋಡಿನೋ, ದುಡ್ಡಿದೆ ಅಂತನೋ, ಇಲ್ಲ ಏನೋ ಒಂದು ಕೋಪದಲ್ಲೋ ಏನೋ ಒಂದು ಟೆನ್ಷನಲ್ಲೋ ಬೈ ಮಾಡೋದು ತಪ್ಪು. ಸೊ ನಮಗದು ಬೇಕಾ, ನನಗದು ಯೂಸ್ ಆಗುತ್ತಾ, ಇಷ್ಟು ಮಾತ್ರ ಥಿಂಕ್ ಮಾಡಿ. ಇದರಲ್ಲೇ ನೀವು ಸುಮಾರು ದುಡ್ಡನ್ನು ಉಳಿಸ್ತೀರಾ. ಸೊ ಇದನ್ನು ನೀವು ಆಳವಾಗಿ ಯೋಚನೆ ಮಾಡಿ, ಖಂಡಿತವಾಗ್ಲೂ ಎಷ್ಟೊಂದು ದುಡ್ಡು ಉಳಿಸ್ಬೋದು ಅಂತ. ನಾನು ಹೇಗೆ ಉಳಿಸ್ತೀನಿ, ಸೀರೆ ಎಲ್ಲ ಜಾಸ್ತಿ ತೊಗೊಳ್ಳಲ್ಲ, ಜಾಸ್ತಿ ಎಲ್ಲ ವರ್ಕ್ ಬ್ಲೌಸ್ ಹೋಲ್ಸಲ್ಲ, ಇರೋ ಕುರ್ತೀಸ್ನೇ ಆದಷ್ಟು ಆಲ್ಮೋಸ್ಟ್ ಹಾಳಾಗೋವರೆಗೂ ಅದನ್ನೇ ನಾನು ಯೂಸ್ ಮಾಡ್ತೀನಿ. ನನಗೆ ಅದರಿಂದ ಖುಷಿ ಸಿಗುತ್ತಾ, ನೆಮ್ಮದಿ ಸಿಗುತ್ತಾ, ಇಲ್ಲ ಅದು ನನಗೆ ಯೂಸ್ ಆಗುತ್ತಾ ಇಲ್ವಾ, ಅದನ್ನೆಲ್ಲ ನಾನು ಥಿಂಕ್ ಮಾಡ್ತೀನಿ. ಸೊ ಅದಕ್ಕೆ ಅಂತ ಹಣ ಇವಾಗ ಕೂಡಿಡಲ್ಲ. ಸೊ ಸುಮಾರು ದುಡ್ಡು ಇದರಿಂದನೇ ಉಳಿತಾಯ ಆಯಿತು ನನಗೆ. ಆಲ್ಮೋಸ್ಟ್ ನಾನು ಪ್ರೀವಿಯಸ್ಸಾಗಿ ವಿಡಿಯೋ ಕೂಡ ಹಾಕಿದ್ದೀನಿ, ಒಂದು ಅಕ್ಷಯ ತೃತೀಯಗೆ ತೊಗೊಂಡಂಥ ಒಂದು ಗೋಲ್ಡ್ ಪರ್ಚೇಸ್ ಬಗ್ಗೆ. ಸೊ ಅದೆಲ್ಲನೂ ಈ ಥರ ಇನ್ಸ್ಪೈರ್ ಆಗಿನೇ ತೊಗೊಳ್ಳೋದು. ಅಂದರೆ ನಾನು ಇದನ್ನು ಉಳಿಸ್ತೀನಿ,
ಇದನ್ನ ತಗೋತೀನಿ. ಅಂದರೆ ಬಟ್ಟೆಯಲ್ಲಿ ದುಡ್ಡು ಉಳಿಸ್ತೀನಿ, ಚಿನ್ನಕ್ಕೆ ನಾನು ದುಡ್ಡು ಹಾಕ್ತೀನಿ, ಇಲ್ಲ ಬೆಳ್ಳಿಗೆ ನಾನು ದುಡ್ಡು ಹಾಕ್ತೀನಿ, ಇಲ್ಲ ನಾನು ಏನೋ ಒಂದು ವೇಸ್ಟ್ ಖರ್ಚನ್ನು ಉಳಿಸ್ತೀನಿ, ನಾನು ಒಂದು ಕಾಯಿನ್ ಬೆಳ್ಳಿ ತಗೋತೀನಿ, ಒಂದು ಕಾಯಿನ್ ಚಿನ್ನ ತಗೊತೀನಿ, ಈ ರೀತಿ. ಸೊ ವೇಸ್ಟ್ ಆಗಿ ಒಂದು ಮೂಲೆಯಲ್ಲಿ ಬಿದ್ದಿರೋದನ್ನ ನಾನು ಬಂದು ಫ್ಯೂಚರ್ಗೆ ಯೂಸ್ ಆಗುವಂತಹ ವಸ್ತು ಮತ್ತು ರೇಟ್ ಬೆಳೆಯುವಂಥ ವಸ್ತು, ಗ್ರೋತ್ ಅಂದರೆ ಅದು ಗ್ರೋತ್ ಆಗಬೇಕು ದುಡ್ಡು, ಅದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಸೊ ಅದು 1 ಗ್ರಾಮ್ ಆಗಿರಲಿ, ಅರ್ಧ ಗ್ರಾಮ್ ಆಗಿರಲಿ, ಅದು ನನ್ನ ಸ್ಯಾಟಿಸ್ಫ್ಯಾಕ್ಷನು, ಅದು ನನಗೆ ಖುಷಿ ಕೊಡುತ್ತೆ. ಸೊ ನಾನು ವೇಸ್ಟ್ ಖರ್ಚಲ್ಲಿ ಏನು ಖುಷಿ ಪಡ್ತಾ ಇದ್ದೆ, ಈಗ ಒಳ್ಳೆ ರೀತಿಯ ಕೂಡಿಡೋದ್ರಲ್ಲಿ ನಾನು ಖುಷಿ ಪಡ್ತೀನಿ. ಸೊ ಈ ರೀತಿ ಸ್ಮಾರ್ಟ್ ಬೈಯಿಂಗ್ ಈ ಎರಡನ್ನು ನಾನು ಯೂಸ್ ಮಾಡ್ತೀನಿ. ಸೊ ಇದು ಬಂದು ನನಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ದುಡ್ಡು ಕೂಡಿಕೋದಕ್ಕೆ. ನಿಮಗೂ ಕೂಡ ಇದು ಯೂಸ್ಫುಲ್ ಆಗಿರುತ್ತೆ. ಎರಡನೇದು ಬಂದು ಆಲ್ಮೋಸ್ಟ್ ಬಂದು ನಾವು ಗ್ರಾಸರೀಸ್ ಬೇಕೇ ಬೇಕು. ಅದರಲ್ಲೆಲ್ಲ ನಾವು ಚೌಕಾಸಿ ಮಾಡೋಕ್ಕಾಗಲ್ಲ. ನಮ್ಗೆ ಊಟ ಅನ್ನೋದ್ರಲ್ಲಿ ನಾವು ಚೌಕಾಸಿ ಮಾಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಅಂತ ಮನೆಯಲ್ಲಿ ಗ್ರಾಸರೀಸ್ನ ಚೆಕ್ ಮಾಡದೆ ತೊಗೊಳೋದು ತಪ್ಪು. ಅಂದರೆ ಈಗ ಬಂದು ನಾನೇನು ಮಾಡ್ತಿದ್ದೆ ಅಂದರೆ, ಫಸ್ಟು ಮನೇಲಿ ಏನಿದೆ ಏನಿಲ್ಲ ನೋಡ್ಕೋತಾ ಇರಲಿಲ್ಲ. ಅಂಗಡಿಗೆ ಹೋಗೋದು ಜಾಸ್ತಿ ತರೋದು, ಇಲ್ಲ ಡಿಮಾರ್ಟಿಗೆ ಹೋಗೋದು ಜಾಸ್ತಿ ತರೋದು, ಆಫರಲ್ಲಿ ಇರೋದನ್ನ ಜಾಸ್ತಿ ತೊಗೊಳ್ಳೋದು, ಒಂದು ಮೂಲಲ್ಲಿಡೋದು, ವೇಸ್ಟಾಗಿ ಹುಳ ಬಿದ್ದು ಬಿಸಾಕೋದು, ಈ ರೀತಿ ಎಲ್ಲ ಮಾಡಿದ್ದೀನಿ. ಆ ರೀತಿ ಎಲ್ಲ ಮಾಡಿದೆ. ಏನು ಗ್ರಾಸರೀಸ್ ಇದೆ ಪಟ್ಟಿ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕ ಹಾಗೆ ಒಂದು ಬುಕ್ ರೆಡಿ ಮಾಡಿಟ್ಕೊಳ್ಳಿ, ಒಂದು ಪೇಪರ್, ಇಲ್ಲಾಂದರೆ ಒಂದು ನಿಮಗೆ ನೋಟ್ ಸಿಗುತ್ತೆ, ಅದನ್ನೊಂದು ಗೋಡೆಗೆ ಸ್ಟಿಕ್ ಮಾಡಿ. ಅದೇನು ಪೇಂಟ್ ಎಲ್ಲ ಹಾಳಾಗಲ್ಲ, ಒಂದು ಗೋಡೆಗೆ ಸ್ಟಿಕ್ ಮಾಡಿ ನೋಟು, ಅದ್ರಲ್ಲಿ ಏನೇನು ಖಾಲಿ ಆಗಿದೆ ಅದು ಬರೆದಿಟ್ಕೊಳ್ಳಿ. ಅದನ್ನು ಮಾತ್ರ ಕಾರ್ಟಿಗೆ ಹಾಕಿ, ಇಲ್ಲ ಅದನ್ನು ಮಾತ್ರ ತೊಗೊಂಬನ್ನಿ. ಅದು ಬಿಟ್ಟು ಕಣ್ಣಿಗೆ ಸಿಕ್ಕಿದ್ದು ಗ್ರಾಸರಿ ಪರ್ಚೇಸ್ಗೆ ನಾವು 2,000 ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ, 4,000 ಮಾಡೇ ಮಾಡ್ತೀವಿ. ಅದು ಡಿಮಾರ್ಟ್ಗೆ, ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ರೆ ನಮ್ಮ ತಲೆನೇ ತಿರುಗ್ಬಿಡುತ್ತೆ. ಅಲ್ಲ ಆ ರೀತಿ ಒಂದು ಯಾವುದೇ ರೀತಿ ಡೈವರ್ಷನ್ ಇಲ್ಲದೆ ನಮ್ಮನ್ನು ಆ ಥರ ಇಟ್ಟಿರ್ತಾರೆ ಒಳಗಡೆ. ನೀವು ಡಿಮಾರ್ಟಿಗೆ ಹೋದರೆ ಎಲ್ಲೂ ವಿಂಡೋಸ್ ನೋಡೋಕ್ಕಾಗಲ್ಲ, ಸಾಮಾನ್ಯವಾಗಿ ನೀವೆಲ್ಲೂ ಅಲ್ಲಿ ಡೈವರ್ಷನ್ನೇ ಆಗಲ್ಲ. ಎಲ್ಲ ಬರೀ ನೀವು ನೋಡೋದೆಲ್ಲ ಬರೀ ತೊಗೊಳೋದ್ರಲ್ಲೇ, ಇದನ್ನ ತೊಗೊಳಲ್ಲ ಅದನ್ನ ತೊಗೊಳಲ್ಲ, ಅವ್ರ ಕಾರ್ಟಲ್ಲಿ ಏನಿದೆ, ಅವ್ರದ್ದು ಬ್ಯಾಸ್ಕೆಟಲ್ಲಿ ಏನಿದೆ, ಈ ಥರ ನೋಡಿ ನಾವು ಬೈ ಮಾಡ್ತೀವಿ. ಸೊ ನಾವು ಮೈಂಡ್ನ ಫುಲ್ಲಾಗಿ ಫಿಕ್ಸ್ ಆಗಿ ಇಟ್ಕೊಂಡು ನಾನು ಇಷ್ಟೇ ತರ್ತೀನಿ, ನನ್ನ ಮನೆಗೆ ಏನು ಬೇಕೋ, ನನ್ನ ಊಟಕ್ಕೆ ಏನು ಬೇಕೋ ನಾನು ಅಷ್ಟೇ ತೊಗೊಳ್ತೀನಿ, ಅದು ಬಿಟ್ಟು ವೇಸ್ಟ್ ಖರ್ಚು ನಾನು ಮಾಡಲ್ಲ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡು ಹೋಗಬೇಕು. ಇದು ಬಂದು ಗ್ರಾಸರೀಸಲ್ಲಿ ನೀವು ಉಳಿಸ್ಬೋದು. ಮೂರನೇದು ಬಂದು ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿ, ಇನ್ನೇನೀಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಮಕ್ಕಳು ಹಠ ಮಾಡ್ತಾರೆ ಅಂತೇಳಿ ಇರೋ ಬ್ಯಾಗನ್ನು ಬಿಟ್ಟು ಇನ್ನೊಂದು ಬ್ಯಾಗ್ ಕೊಡಿಸೋದು, ಇರೋ ಲಂಚ್ ಬ್ಯಾಗ್ ಬಿಟ್ಟು ಇನ್ನೊಂದು ಲಂಚ್ ಬ್ಯಾಗ್ ಕೊಡಿಸೋದು. ಸೊ ಈ ರೀತಿ ನಾನೇನು ಮಾಡ್ತೀನಿ ಅಂದರೆ, ತೀರಾ ಹಾಳಾಗುವಂತಹ ಒಂದು ಇದನ್ನೆಲ್ಲ ತೊಗೊಳ್ಳಲ್ಲ ಬ್ಯಾಗ್ಸ್ನ. ಆಲ್ಮೋಸ್ಟ್ ಒಂದು 1,000, 1,200 ಅದರಲ್ಲೇ ಸಫಾರಿ ಇಂಥದ್ದೆಲ್ಲ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಸಿಗುತ್ತಲ್ಲ, ಚೆನ್ನಾಗಿ ಬಾಳಿಕೆ ಡ್ಯೂರಬಿಲಿಟಿ ಇರೋದನ್ನ ತೊಗೊಂಡ್ಬಿಡ್ತೀನಿ. ಅದು ಅವ್ರಿಗೆ ಹೇಳ್ಬಿಡ್ತೀನಿ, ಇದು ಹಾಳಾಗೋವರೆಗೂ ನಾನು ಕೊಡ್ಸಲ್ಲ, ಚೆನ್ನಾಗಿರುತ್ತೆ ಇದನ್ನೇ ತೊಗೋಬೇಕು ಅಂತ. ಯಾಕಂದರೆ 2-3 ಬ್ಯಾಗಿಗೆ ಹಾಕುವಂಥ ಬಂಡವಾಳ ಒಂದು ಬ್ಯಾಗಿಗೆ ಹಾಕಿದ್ರೆ ಮಿನಿಮಮ್ 2 to 3 years ಬರುತ್ತೆ. ಹಾಗೆಯೇ ಬಂದು ಲಂಚ್ ಬ್ಯಾಗು ಅಷ್ಟೇ, ಒಳ್ಳೆ ಕ್ವಾಲಿಟಿ ಇರೋದು ತೊಗೊಂಡ್ಬಿಟ್ರೆ ಆಗಾಗ ಅರ್ಧೋಗೋದು. ಮಿಡಲ್ ಸ್ಕೂಲ್ ಟೈಮ್, ಮಿಡ್ ಸ್ಕೂಲಲ್ಲಿ ಅಂದರೆ ಈಗ ಇನ್ನೊಂದು 6 ತಿಂಗಳಿದೆ, ಇನ್ನೊಂದು 4 ತಿಂಗಳು ಸ್ಕೂಲ್ ಇದೆ ಅನ್ನೋವಾಗೆ ಬ್ಯಾಗ್ಗಳು ಹರಿದೋಗುತ್ತೆ. ಸೊ ನೋಡಿ ಒಳ್ಳೆ ಬ್ಯಾಗಿಗೆ ಪರ್ಚೇಸ್ ಮಾಡಿ, ಮಕ್ಕಳಿಗೆ ಹೇಳಿ ಚಿಕ್ಕಣ ಮಾಡಬೇಕು, ಜಾಸ್ತಿ ಎಲ್ಲ ಇರೋದನ್ನ ಬಿಟ್ಟು ಇನ್ನೊಂದು ತೊಗೋಬಾರ್ದು ಅಂತ ಗದ್ರಿನೇ ಹೇಳಬೇಕು. ಕೆಲವು ಮಕ್ಕಳು ನನ್ನ ಫ್ರೆಂಡ್ಸ್ ಸ್ಕೂಲ್ ಫ್ರೆಶ್ ಆಗಿ ಬರ್ತಾರೆ, ಯೂನಿಫಾರ್ಮ್ ಹೊಸೋದು, ಬ್ಯಾಗ್ ಹೊಸೋದು, ಲಂಚ್ ಬ್ಯಾಗ್ ಹೊಸೋದು, ನಾನು ಅದೇ ಹೊಸದು ಬೇಕು ಅಂತ ಸೋದ್ರಿಗೆಲ್ಲ ತಿಳಿ ಹೇಳಿ ನಾವು ಖರ್ಚನ್ನು ಆದಷ್ಟು, ಆಲ್ಮೋಸ್ಟ್ ಬ್ಯಾಗ್ಸ್ ಅಂತ ಕೈ ಇಟ್ಟರೆ ನಾನು 3,000-4,000 ಖರ್ಚು ಆಗೇ ಆಗುತ್ತೆ. 1,200-1,400 ಒಂದು ಬ್ಯಾಗ್ ತೊಗೊಂಡ್ರು, ಲಂಚ್ ಬ್ಯಾಗ್ಸ್ ಅಂತ ತೊಗೊಂಡ್ರು ನೀವು ಆಲ್ಮೋಸ್ಟ್ ಅಲ್ಲಿಗೆ ಬಂತು 200-250ಗೆ ಒಳ್ಳೆ ಬ್ಯಾಗ್ ಸಿಗುತ್ತೆ. ಅದನ್ನು ವರ್ಷ ರಿಪೀಟ್ ಮಾಡಿದೆ 2 years 3 years ಒನ್ಸ್ ಆ ಥರ ಮಾತ್ರ ನೀವು ಮಾಡ್ಕೊಳ್ಳಿ. ಅದು ಬಿಟ್ಟು ಪದೇ ಬಟ್ಟೆಗಳನ್ನ ಅದು ಇದು ಅಂತ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಯೂನಿಫಾರ್ಮ್ಸು ಅಷ್ಟೇ, ತೊಗೊಳ್ಳೋವಾಗಲೇ ಆ ಸೆಟ್ ಒಂದು ಸೆಟ್ ಅವತ್ತಿನ ವರ್ಷಕ್ಕೆ ಕರೆಕ್ಟ್ ಸೈಜ್ ತೊಗೊಂಡ್ರೆ, ಒಂದು ವೇಳೆ 3 ಜೊತೆ ತೊಗೋಬೇಕು ಆ ಥರ ಸ್ಕೂಲಲ್ಲಿ ಕೆಲವೊಂದು ಹೇಳ್ಬಿಡ್ತಾರೆ. ಸೊ ಆ ಥರ ಹೇಳಿದಾಗ ಇನ್ನೊಂದು ಜೊತೆನೇ ಇನ್ನೊಂದು ಸೈಜ್ ಜಾಸ್ತಿ ತೊಗೊಳ್ಳಿ, ಇಲ್ಲ ಒಂದೊಂದು ಜೊತೆನೇ ತೊಗೊಳ್ಳಿ. ಬರೋ ವರ್ಷಕ್ಕೆ ಬೇಕಾದ್ರೆ ನೀವು ಇನ್ನೊಂದು ಜೊತೆ ಒಂದು ಸ್ವಲ್ಪ ಸೈಜ್ ಜಾಸ್ತಿ ನೋಡಿನೇ ತೊಗೊಳ್ಳಿ. ಬೆಳೆಯೋ ಮಕ್ಕಳಿಗೆ ಒಂದು ಸೈಜ್ ಜಾಸ್ತಿನೇ ಇರಬೇಕು. ಸೊ ಈ ರೀತಿ ಸ್ಮಾರ್ಟಾಗಿ ನೀವು ಮನೇಲಿ ಹೆಣ್ಮಕ್ಳು ಖರ್ಚು ಮಾಡಿದ್ರೆ ಖಂಡಿತವಾಗ್ಲೂ ಎಷ್ಟೊಂದು ದುಡ್ಡನ್ನ ಬಂದು ಉಳಿಸ್ಬೋದು. ಹಾಗೆ ಬಂದು ವೇಸ್ಟ್ ಖರ್ಚು ಅಂತ ಬಂದಾಗ ನಾನು ಹೇಳಿದ ಹಾಗೇ ರೋಡಲ್ಲಿ ಬರೋದನ್ನೆಲ್ಲನೂ ಪರ್ಚೇಸ್ ಮಾಡೋದು, ಅವರು ಹೊಟ್ಟೆಪಾಡಿಗೆ ಮಾರ್ಕೊಂಬರ್ತಾರೆ, ನಾವು ಸುಮ್ಮನೆ ಹೋಗಿ ದುಡ್ಡಿದೆ ಅಂತ ತೊಗೊಳ್ಳೋದು. ಸೊ ಈ ರೀತಿ ಎಲ್ಲ ಮಾಡಿದೆ. ನೀವು ಕೂಡಿಡಬೇಕಾಗಿರೋದು ಮೇಯ್ನಾಗಿ ಬೆಳೆಯುವಂಥ ವಸ್ತುಗಳಿಗೆ ಮಾತ್ರ, ಅದು ಬೆಳ್ಳಿನೇ ಆಗಿರಲಿ ಚಿನ್ನನೇ ಆಗಿರಲಿ. ಯಾಕೆ ಫಸ್ಟಾಗಿ ಬೆಳ್ಳಿ ಹೇಳಿದೆ ಅಂದರೆ, ಈಗ ಎಲ್ಲರ ಕೈಯಲ್ಲೂ ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ತುಂಬ ರೇಟ್ ಆಗ್ತಾಯಿದೆ. ಸೊ ಬೆಳ್ಳಿ ಆಲ್ಮೋಸ್ಟ್ 300 ನಿಯರ್ ಆಗ್ತಾಯಿದೆ.
ಮೊನ್ನೆ ಕೂಡ 298 ಇತ್ತು, 14ನೇ ತಾರೀಕು ಅನ್ಕೋತೀನಿ, ಮೇ 14 ಅನ್ಕೋತೀನಿ. ಸೊ ಈ ರೀತಿ ಬೆಳ್ಳಿ ರೇಟ್ ಜಾಸ್ತಿ ಆಗ್ತಾಯಿದೆ. ನೀವು ಬೆಳ್ಳಿಗೆ ಇನ್ವೆಸ್ಟ್ ಮಾಡಿ, ಫೋನ್ಪೇಲಿ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕಾರ್ಡ್ ಕೂಡ ಹಾಕ್ಕೊಂಡು 10 ಗ್ರಾಮ್ಗೆ ಕೂಡ ಕೂಡಿಡ್ಬೋದು. ಸೊ ಬೆಳ್ಳಿನೂ ಅಷ್ಟೇ ಮುಂದೆ ಬೆಳೆಯುವಂಥ ಒಂದು ವಿಷಯನೇ, ಒಂದು ಒಳ್ಳೆ ಒಂದು ಆಸ್ತಿ ಅಂತಲೇ ಹೇಳ್ಬೋದು ಬೆಳ್ಳಿನ ಕೂಡ. ಆಲ್ಮೋಸ್ಟ್ 2000 ಮತ್ತು ಈ 1996, 98ರಲ್ಲಿ ನೀವು ಗೂಗಲಲ್ಲಿ ಹೋಗಿ ಚಿನ್ನದ ರೇಟ್ನ ಚೆಕ್ ಮಾಡಿ. ಸೊ ಅದು 250, 300 ತೋರಿಸುತ್ತೆ 1 ಗ್ರಾಮ್ಗೆ. ಆಲ್ಮೋಸ್ಟ್ ಒಂದು 28 ವರ್ಷ, 30 ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು. ಸೊ ಇವಾಗ ಆ ರೇಟ್ನ ಚಿನ್ನದ ರೇಟ್ನ ಬೆಳ್ಳಿ ಮುಟ್ಕೊಳ್ತಾ ಇದೆ. ಸೊ ಬೆಳ್ಳಿ ಕೂಡ ಮುಂದಕ್ಕೆ ರೇಟ್ ಜಾಸ್ತಿ ಆಗುತ್ತೆ. ಸೊ ಇನ್ವೆಸ್ಟ್ ಮಾಡೋರು ತಪ್ಪೇನಿಲ್ಲ. ಸೊ ಈ ರೀತಿ ನೀವು ದುಡ್ಡನ್ನು ಗೋಲ್ಡ್ ಅಂತ ಯೋಚನೆ ಮಾಡಿದೆ, ಬೆಳ್ಳಿ ಅಂತಲೂ ಯೋಚನೆ ಮಾಡಿ. ಗೋಲ್ಡ್ಗೆ 14-15 ಸಾವಿರ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಹತ್ರ ಅಷ್ಟು ದುಡ್ಡು ಇರಲ್ಲ. ಅಯ್ಯೋ ಬಿಡು, ಚಿನ್ನ ತೊಗೊಳಕ್ಕೆ ನಮ್ಮ ಕೈಲೆಲ್ಲ ಆಗುತ್ತೆ, ನಾವೆಲ್ಲ ತುಂಬ ಕಮ್ಮಿ ಇದರಲ್ಲಿದ್ದೀವಿ, ನಾವು ಬಜೆಟೆಡಾಗಿ ಬದುಕ್ತಾ ಇರೋರು, ಗಂಡನ ಸಂಬಳ ಇಷ್ಟು, ನನ್ನ ಸಂಬಳ ಇನ್ನೇನು ಬಿಡು ಅಂದ್ಕೊಳ್ಳೋದು ಬದಲು ಆಲ್ಟರ್ನೇಟಿವ್ ಆಗಿ ಯೋಚನೆ ಮಾಡಿ. ನೋಟವನ್ನು ಯೋಚನೆ ಮಾಡಿ. ನೀವು ಯೋಚನೆ ಮಾಡೋ ಒಂದು ರೀತಿಯನ್ನು ಸ್ವಲ್ಪ ಬದಲಾಯಿಸಿ, ನೋಡೋ ರೀತಿಯನ್ನು ಬದಲಾಯಿಸಿ. ಆವಾಗ ಖಂಡಿತವಾಗ್ಲೂ ದಾರಿ ಬೇರೆ ರೀತಿ, ಒಳ್ಳೆ ರೀತಿಯಾಗಿ ನಿಮಗೆ ಸಿಗುತ್ತೆ. ಈಗ ಬಂದು ಬೆಳ್ಳಿಗೆ ಈಗ 300 ರೂಪಾಯಿ 1 ಗ್ರಾಮ್ ಅಂದರೆ GST ಎಲ್ಲ ಸೇರಿ 300 ರೂಪಾಯಿ. ತಿಂಗಳಿಗೊಂದು 10 ಗ್ರಾಮ್ಗೆ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಅದು ರೇಟ್ ಆಗುತ್ತೆ ಅಲ್ವಾ. ಇವತ್ತಿಲ್ಲ ನಾಳೆ ನಿಮ್ಗೆ ಅದು ದುಡ್ಡು ತಾನೆ. ಸೊ ಹಾಗಾಗಿ ಆ ಥರ ಯೋಚನೆ ಮಾಡಿ. ಸೊ ತುಂಬ ಜನ ನನಗೆ ಕೇಳಿದ್ದು, ಅಕ್ಕ ನಾನು ಎಲ್ಲಕ್ಕ ತೊಗೊಳಕ್ಕಾಗುತ್ತೆ ಚಿನ್ನ ಅಂತೆಲ್ಲ ಕೇಳಿದ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಬೆಳ್ಳಿಗೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಈ ರೀತಿ ಸ್ಮಾರ್ಟ್ ಮೂವ್ ಆಗಿ ಖಂಡಿತವಾಗ್ಲೂ ಒಂದು ದಿವಸಕ್ಕೆ 100 ರೂಪಾಯಿ ಉಳಿಸಿದ್ರೆ ನೀವು ಅರ್ಥ ಮಾಡ್ಕೋಬೋದು. ಇನ್ನೊಂದಿನ 100 ಗ್ರಾಮ್, ಇನ್ನೊಂದಿನ 100 ರೂಪಾಯಿ, ಇನ್ನೊಂದಿನ 100 ರೂಪಾಯಿ ಉಳಿಸಿದ್ರೆ ಖಂಡಿತವಾಗ್ಲೂ ಬಂದು 1 ಗ್ರಾಮ್ ಬೆಳ್ಳಿಯನ್ನು ನೀವು ಸೇರಿಸ್ಬೋದು. ಆ ಥರ 1 ಗ್ರಾಮಿಂದ 100 ಗ್ರಾಮ್ವರೆಗೂ ನೀವು ಬೆಳ್ಳಿಯನ್ನು ಸೇರಿಸ್ಬೋದು. ಒಳ್ಳೆ ಪ್ರಾಫಿಟ್ ಇರುತ್ತೆ ಫ್ಯೂಚರಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.